ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸಿರ್ವಾರ ತಾಲೂಕಿನ ಹರ್ವಿ ಗ್ರಾಮದ ಸಿರ್ವಾರ್ ಮತ್ತು ಮಾನ್ವಿ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿಗೆ ಗುರುವಾರ ರಾತ್ರಿ ಕಿಡಿಗೇಡಿಗಳು ಅಪಮಾನ ಮಾಡಿದ್ದಾರೆ. ಅಪಮಾನ ಮಾಡಿರುವ ವಿಷಯ ತಿಳಿದು ತಾಲೂಕಿನ ವಿವಿಧ ಕಡೆಯಿಂದ ಆಗಮಿಸಿದ ದಲಿತ ಛಲವಾದಿ ಸಂಘಟನೆ ಮುಖಂಡರು, ಸ್ಥಳದಲ್ಲಿಯೇ ಪ್ರತಿಭಟನೆ ಮಾಡಿದ ಮುಖಂಡರು, ದೇಶಕ್ಕೆ ಸಂವಿಧಾನ ಕೊಟ್ಟ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದಲಿತರು ಶೋಷಿತರ ನಾಯಕರಾಗಿದ್ದಾರೆ. ದೇಶದಲ್ಲಿ ದಲಿತರಿಗೆ ಕೊಟ್ಟ ಸಂವಿಧಾನದಿಂದ ಇಂದು ನಿರ್ಭೀತಿಯಿಂದ ಜೀವನ ನಡೆಸಿದ್ದಾರೆ. ಅವರು ನೀಡಿದ ಭಿಕ್ಷೆಯಿಂದ ಇಂದು ಅನೇಕರು ಉನ್ನತ ಸ್ಥಾನದಲ್ಲಿದ್ದಾರೆ. ಇಂತಹ ನಾಯಕ ಪ್ರತಿಮೆಯನ್ನ ಗೌರವಪೂರ್ವಕವಾಗಿ ಗ್ರಾಮ ಪಂಚಾಯಿತಿಯಿಂದ ಪರವಾನಗಿ ಪಡೆದುಕೊಂಡು ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಇಂತಹ ಪ್ರತಿಮೆಗೆ ಸಿಸಿ ಕ್ಯಾಮೆರಾ ಗಿರ್ಲ್ ಕೊಟ್ಟುವುದು ಸೂಕ್ತ ರಕ್ಷಣೆ ಮಾಡಿಲ್ಲ. ಒಂದೇ ಸ್ಥಳದಲ್ಲಿ ವಿವಿಧ ನಾಯಕ ಪ್ರತಿಮೆ ನಾಮಫಲಕಗಳು ಇದೆ. ಇಲ್ಲಿ ಸಿಸಿ ಕ್ಯಾಮೆರಾ ಅವಶ್ಯಕತೆ ಇದೆ. ಆದರೂ ನಿರ್ಲಕ್ಷ್ಯ ವಹಿಸಿರುವುದು ಖಂಡನೀಯವಾಗಿದೆ. ಕೂಡಲೇ ಕಿಡಿಗೇಡಿಗಳನ್ನ ಬಂಧಿಸಿ ಶಿಕ್ಷೆ ವಿಧಿಸಬೇಕು. ನಿರ್ಲಕ್ಷ್ಯ ವಹಿಸಿದ್ರೆ ರಾಯಚೂರು ಸಿಂಧನೂರು ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ್ರು. ನಾವು ನೋಡ್ತೀವಿ, ಪ್ರತಿಯೊಂದು ಹಂತದಲ್ಲಿ ಕೂಡ ಪ್ರತಿಯೊಬ್ಬ ಮಹನೀಯರಿಗೂ ಕೂಡ ಇವತ್ತು ಹಂತವಾಗಿ ಇವತ್ತು ಅವಮಾನ ಮಾಡುವಂಥದ್ದು ಜರುಗ್ತಾನೇ ಇದೆ. ಆದರೂ ಕೂಡ ವ್ಯವಸ್ಥೆ ಏನಿದೆಯಲ್ಲ, ಆಡಳಿತ ಯಂತ್ರಾಂಗ ಏನಿದೆಯಲ್ಲ, ಆ ಯಂತ್ರಾಂಗ ಇವತ್ತು ಸಂಪೂರ್ಣ ಕುಸಿದೋಗಿದೆ. ಇವತ್ತು ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಆಡಳಿತ ವ್ಯವಸ್ಥೆ ಇವತ್ತು ಯಾವುದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋ ಮುಂಜಾಗ್ರತೆನೇ ಇಲ್ಲ ಅವರಿಗೆ. ಇವತ್ತು ಅಂಥ ಪರಿಸ್ಥಿತಿಯಲ್ಲಿ ಇಂಥವು ಮೇಲಿನ ಮೇಲೆ ಇಂಥ ಒಂದು ಪ್ರಕರಣಗಳು ಹೆಚ್ಚಾಗ್ತದೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ಇಲ್ಲೆಲ್ಲ ಈ ಸರ್ಕಲ್ನಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ರದ್ದು ಒಂದೇ ಅಲ್ಲ, ಎಲ್ಲ ಮಹನೀಯರದು ಕೂಡ ಇವತ್ತು ಈ ಒಂದು ಸರ್ಕಲ್ನಲ್ಲಿದೆ. ಇಂತೆಲ್ಲ ದೊಡ್ಡ ಸರ್ಕಲ್ನಲ್ಲಿ ಇದ್ದಾಗಲೂ ಕೂಡ ಒಂದು ಕಾಮನ್ ಆಗಿ ಒಂದು ಪಂಚಾಯತಿಗೆ ಒಂದು ಪ್ರಜ್ಞೆ ಇರಬೇಕು. ಇದನ್ನು ನಾವೆಲ್ಲರೂ ಒಂದು ಮಹನೀಯರು ಇಲ್ಲಿ ಪುತ್ಥಳಿಗಳಿದ್ದಾವೆ, ಅವರ ಭಾವಚಿತ್ರಗಳಿದ್ದಾವೆ, ಅವರ ಒಂದು ಏನಿವತ್ತು ನಾಮಫಲಕಗಳು ಇದ್ದಾವೆ, ಇವೆಲ್ಲನೂ ರಕ್ಷಣೆ ಮಾಡಬೇಕು. ಮುಂದೇನಾದಲ್ಲಿ ಇದಕ್ಕೆ ಮತ್ತೆ ಗ್ರಾಮ ಪಂಚಾಯತ್ ಹೊಣೆ ಆಗ್ತದೆ, ಮತ್ತು ತಾಲೂಕು ಆಡಳಿತ ಹೊಣೆ ಆಗ್ತದೆ, ಮತ್ತು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಹೊಣೆ ಆಗ್ತೀವಿ, ಮತ್ತು ಬೀಟ್ ಪೊಲೀಸರಿಂದ ಹಿಡಿದು PSI CPI ಕೂಡ ಅವರು ಕೂಡ ಹೊಣೆ ಆಗ್ತಾರೆ ಅನ್ನೋದು ಕೂಡ ಇವತ್ತು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಇದು ಯಾವುದು ಅರ್ಥ ಇರಲಾರ್ದಕ್ಕೆ ಇವತ್ತು ಮೇಲಿಂದ ಮೇಲೆ ಅಂಬೇಡ್ಕರ್ಗೆ ಅವಮಾನ ಮಾಡೋದಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳೇ ನೇರ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕಂದರೆ ಮುಂಜಾಗ್ರತೆ ನಾವು ಹೇಳ್ತಾ ಇದ್ದೀವಿ, ಪ್ರತಿ ಸಾರಿ ನಾವು ಅಂಬೇಡ್ಕರ್ ಅವ್ರಿಗೆ ಅವಮಾನ ಆದಾಗಲಿ, ವಾಲ್ಮೀಕಿ ಅವ್ರಿಗೆ ಅವಮಾನದಾಗಲಿ, ಡಾಕ್ಟರ್ ಜಗಜೀವನ್ ರಾಮ್ ಅವರಿಗೆ ಅವಮಾನದಾಗಲಿ, ಪ್ರತಿಯೊಂದು ಮಹನೀಯರಿಗೆ ಅವಮಾನ ಆದಾಗ ನಾವು ಹೇಳ್ತಾ ಇದ್ದೀವಿ, ಮುಂಜಾಗ್ರತೆ ಕ್ರಮ ಕೈಗೊಳ್ಳ್ರಿ ಜಿಲ್ಲಾಡಳಿತ ಅಂತ ಹೇಳಿದಾಗಲೂ ಕೂಡ ಇದು ನಿರ್ಲಕ್ಷ್ಯ ಮನೋಭಾವದಿಂದ ಇವತ್ತು ಮಹನೀಯರಿಗೆ ಅವಮಾನ ಆಗಬೇಕಾದ್ರೆ ಜಿಲ್ಲಾಡಳಿತವೇ ಹೊಣೆ ಆಗ್ತದೆ, ತಾಲೂಕು ಆಡಳಿತವೇ ಹೊಣೆ ಆಗ್ತದೆ, ಗ್ರಾಮ ಪಂಚಾಯತ್ ಹೊಣೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಕಿಡಿಗೇಡಿಗಳನ್ನ ಬಂಧಿಸಬೇಕು. ಅದಕ್ಕೆ ಸಮಯ ಬೇಕಾಗಿಲ್ಲ ತಮಗೆ. ಇವತ್ತು ಅನೇಕ ತಂತ್ರಜ್ಞಾನ ಇವತ್ತು ಮುಂದುವರೆದಿದೆ. ಇವತ್ತು ರಾತ್ರಿಯಿಂದ ಮುಂಜಾನೆವರೆಗೂ ಇಲ್ಲಿ ಯಾರ್ಯಾರು ಬಂದರು, ಯಾರ್ಯಾರು ಹೋದ್ರು, ಎಷ್ಟು ಮೊಬೈಲ್ ನೆಟ್ವರ್ಕ್ಗಳು ಇಲ್ಲಿ ಬಂದೋಗಿದ್ದಾವೆ, ಏನೇನಾಗಿದ್ದಾವೆ ಇವತ್ತು ಎಲ್ಲನೂ ಗೊತ್ತಾಗ್ತದೆ. ಯಾವುದು ಮುಚ್ಚಿಡ್ತಕ್ಕಂಥದ್ದಿಲ್ಲ. ಇವತ್ತು ನಾಗಲಿಂಗ ಸ್ವಾಮಿ ಇಲ್ಲಿ ಬಂದು ಹೋಗಿದ್ದಾನಂದ್ರೆ ನನ್ನ ಟವರ್ ಲೊಕೇಶನ್ ಇಲ್ಲಿ ಟೈಮ್ಲಿಂದ ಈ ಟೈಮ್ವರೆಗೆ ಇಲ್ಲಿದೆ ಅನ್ನೋದು ಗೊತ್ತಾಗ್ತದೆ. ಭಾಳಷ್ಟು ಅದನ್ನು ನಾವು ಕಾನೂನನ್ನ ಇದನ್ನ ತಂತ್ರಜ್ಞಾನನ ಯಾರಿಗೂ ತಿಳಿಸ್ಕೊಡ್ಬೇಕಾಗಿಲ್ಲ. ಹಿಡಿಬೇಕನ್ನೋ ಮನಸ್ಥಿತಿ ಬೇಕು, ಅವ್ರನ್ನ ಬಂಧಿಸ್ಬೇಕನ್ನೋ ಮನಸ್ಥಿತಿ ಬೇಕು. ಇವತ್ತೇನು ಕೂಡ್ತಾರೆ, ಯಾರನ್ನೋ ಬಚಾವ್ ಮಾಡೋ ಸಲುವಾಗಿ, ಯಾರು ಇದು ಮಾಡೋ ಸಲುವಾಗಿ ಇವತ್ತು ಇಲ್ಲಿ ಇದನ್ನ ಹೋರಾಟಗಾರರನ್ನ ಈ ಹೋರಾಟನ ಹಿಂಪಡೀರಿ, ಇದು ಮಾಡ್ರಿ ಅನ್ನೋದನ್ನು ಬಿಟ್ಟು ಯಾರಿವತ್ತು ಬಾಬಾ ಸಾಹೇಬ್ರಿಗೆ ಯಾರಿವತ್ತು ಅವಮಾನ ಮಾಡಿದ್ದಾರೆ ಆ ಲೋಫರ್ನ ಮೊದಲು ಅರೆಸ್ಟ್ ಮಾಡಬೇಕು. ಆ ಒಂದು ಇವತ್ತು ಮನಸ್ಥಿತಿ, ಕೆಟ್ಟ ಮನಸ್ಥಿತಿ ಅವ್ರದ್ದು. ಇವತ್ತು ಹೇಳ್ತೀವಿ, ತಾಯಿಲಾಡಿನ ಬಿಸ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಇಂಥ ದಂಧನೆ ಮಾಡೋದು. ಒಳ್ಳೆಯ ಮನಸ್ಥಿತಿ ಇರೋರು ಇಂಥ ಯಾವುದೇ ಕೃತ್ಯಗಳನ್ನು ಮಾಡಂಗಿಲ್ಲ. ಇವತ್ತು ನಾವು ಹೇಳ್ತಾ ಇದ್ದೀವಿ, ಇವತ್ತು ನಮ್ಮೆಲ್ಲ ಹೋರಾಟಗಾರರು ಬೆಳಗ್ಗೆಯಿಂದ ಹೋರಾಟನ ಆರಂಭಿಸಿದ್ದಾರೆ. ಅದಕ್ಕೆ ತಾಲೂಕು ಆಡಳಿತ, ಜಿಲ್ಲಾಡಳಿತ ಬರೀ ಸಬೂಬನ್ನು ಹೇಳಲಾರ್ದೇನೆ ತಕ್ಷಣ ಕ್ರಮ ಆಗಬೇಕು. ಕ್ರಮ ಆಗದೆ ಹೋದರೆ ತಾಲೂಕು ಮತ್ತು ಜಿಲ್ಲಾ ತುಂಬ ಹೋರಾಟ ವಿಸ್ತರಣೆ ಆಗ್ತದೆ. ಆ ಹೋರಾಟಕ್ಕೆ ಜಿಲ್ಲಾಡಳಿತ, ತಾಲೂಕು ಆಡಳಿತ ಹೊಣೆ ಆಗ್ತದೆ. ತಕ್ಷಣವೇ ಆರೋಪಿಗಳನ್ನು ಬಂಧಿಸಬೇಕು, ಅವ್ರ ಮೇಲೆ ಕ್ರಮ ಆಗಬೇಕು.
ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಬರೀ ಅರಿವೆ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಹನೀಯರಿಗೂ ಕೂಡ ರಕ್ಷಣೆ ಕೊಡುವಂಥ ಕೆಲಸ ಇವತ್ತು ತಾಲೂಕು ಆಡಳಿತ ಜಿಲ್ಲಾಡಳಿತಗಳು ಮಾಡಬೇಕು. CC ಕ್ಯಾಮ್ರಾಗಳನ್ನ ಹಾಕಬೇಕು. ಇವತ್ತು CC ಕ್ಯಾಮ್ರಾ ಹಾಕಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಲ್ಲ. ಇವತ್ತು ಬೇರೆ ಬೇರೆ ಕಡೆಗೆಲ್ಲ ಬೇಕಿರ್ಲಾರ್ದಲ್ಲೆಲ್ಲ ಇವತ್ತು ಬಸ್ ಸ್ಟ್ಯಾಂಡಲ್ಲಿ 10-20 ಎಲ್ಲಿ ಬೇಕಲ್ಲೇ ತಮ್ಗೆ ಎಲ್ಲಿ ಬೇಕು ಅಲ್ಲೆಲ್ಲ ಹಾಕ್ತಾ ಇದ್ದೀರಿ. ಇನ್ನು ಸ್ಥಳಕ್ಕೆ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ SJ ಹನುಮಂತ, ತಹಸೀಲ್ದಾರ್ ರವಿ ಎಸ್ ಅಂಗಡಿಗೆ, ಸಿಪಿಐ ಶಶಿಕಾಂತ್, ಸಮಾಜ ಕಲ್ಯಾಣ ಇಲಾಖೆ ನಟರಾಜ್, ತಾಲೂಕು ಪಂಚಾಯತ್ ಇಒ ಶಶಿಧರ್ ಸ್ವಾಮಿ ಆಗಮಿಸಿ ಮನವಿ ಪತ್ರ ಸ್ವೀಕರಿಸಿ ಕಿಡಿಗೇಡಿಗಳನ್ನ ಬಂಧಿಸಿ ಶಿಕ್ಷೆ ಕೊಡಿಸಲಾಗಿದೆ. CC ಕ್ಯಾಮೆರಾ ಅಳವಡಿಸಿ ರಕ್ಷಣೆ ಮಾಡಲಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಸೈಯದ್ ಖಾದರ್ ಬಾಷಾ, TV 20 ಕನ್ನಡ, ಮಾನ್ವಿ.